ಎಲ್ಲರಿಗೂ ಸ್ವಾಗತ. ಫಾರ್ಮಾ ಉದ್ಯಮದಲ್ಲಿ ತರಬೇತಿ ಅಂದ್ರೆ ಏನು? ಟ್ರೈನಿಂಗ್ ಮುಗಿಸಿ ಒಂದು ಸೈನ್ ಹಾಕಿದ್ರೆ ಸಾಕೆ? ಅಥವಾ ಅದರ ಆಚೆಗೂ ಏನಾದ್ರೂ ಇದೆಯಾ? ಇವತ್ತಿನ ಈ ಚರ್ಚೆಯಲ್ಲಿ ನಾವು ಕೇವಲ ಟ್ರೈನಿಂಗ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಲ್ಲ, ಬದಲಾಗಿ ಅದರ ನಿಜವಾದ ಪರಿಣಾಮ ಏನು ಅನ್ನೋದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಾವೆಲ್ಲ ಅನ್ಕೋತೀವಿ ಟ್ರೈನಿಂಗ್ ಮುಗೀತು ಅಂದ್ರೆ ಎಲ್ಲ ಸರಿ ಹೋಯ್ತು ಅಂತ. ಅಟೆಂಡೆನ್ಸ್ ಶೀಟಲ್ಲಿ ಒಂದು ಸಹಿ ಬಿದ್ರೆ ಸಾಕು, ನಮ್ಮ ಕೆಲ್ಸ ಮುಗೀತು ಅಂತ. ಆದ್ರೆ ಆ ಒಂದು ಸಹಿ ಒಬ್ಬ ವ್ಯಕ್ತಿಯ ಜ್ಞಾನಕ್ಕೆ, ಅವರ ಕೌಶಲ್ಯಕ್ಕೆ ಗ್ಯಾರಂಟಿ ಕೊಡುತ್ತಾ? ಇದೇ ಪ್ರಶ್ನೆ ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು. ಸರಿ, ಹಾಗಿದ್ರೆ ಈ ವಿಷಯವನ್ನ ನಾವು 5 ಮುಖ್ಯ ಭಾಗಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಸಾಮಾನ್ಯವಾಗಿ ಎಲ್ರೂ ಏನ್ ನಂಬಿದ್ದಾರೆ ಅನ್ನೋದ್ರಿಂದ ಶುರು ಮಾಡಿ ಕೊನೆಗೆ ಒಂದು ಅತ್ಯುತ್ತಮ QMS ಹೇಗಿರ್ಬೇಕು ಅನ್ನೋವರೆಗೂ ಚರ್ಚಿಸೋಣ. ಮೊದಲನೇ ಭಾಗಕ್ಕೆ ಬರೋಣ. ಇಂಡಸ್ಟ್ರಿಯಲ್ಲಿ ಸಾಮಾನ್ಯವಾಗಿ ಒಂದು ನಂಬಿಕೆ ಇದೆ, ಟ್ರೈನಿಂಗ್ ಅಟೆಂಡೆನ್ಸ್ ಶೀಟ್ ಮೇಲೆ ಒಂದು ಸೈನ್ ಮಾಡಿದ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು ಅಂತ. ಆದ್ರೆ ಇದು ನಿಜವಾಗ್ಲೂ ಅಷ್ಟು ಸಿಂಪಲ್ ಇದ್ಯಾ? ಹೌದು, ಇದು ತುಂಬಾ ಕಡೆ ಹೀಗೆ ಆಗೋದು. ಒಂದು ಟ್ರೈನಿಂಗ್ ಸೆಷನ್ ಮುಗೀತು, ಎಲ್ಲರೂ ಅಟೆಂಡೆನ್ಸ್ ಶೀಟ್ ಮೇಲೆ ಸಹಿ ಹಾಕಿದ್ರು ಅಂದ್ರೆ ಕಂಪ್ಲಾಯನ್ಸ್ ಪಾಲನೆ ಮಾಡಿದ ಹಾಗೆ ಆಯ್ತು ಅಂತ ಅನ್ಕೋತಾರೆ. ಆದ್ರೆ ನಿಜವಾಗ್ಲೂ ಇದು ಸಾಕಾಗತ್ತಾ? ರೆಗ್ಯುಲೇಟರ್ಸ್ ಅಂದ್ರೆ ನಿಯಂತ್ರಕರು ಇದ್ರ ಬಗ್ಗೆ ಏನು ಯೋಚಿಸ್ತಾರೆ? ಇಲ್ಲಿಂದ ಕಥೆನೇ ಚೇಂಜ್ ಆಗತ್ತೆ. ಯಾಕಂದ್ರೆ ನಿಯಂತ್ರಕರು ಬರೀ ಪೇಪರ್ ವರ್ಕ್ ನೋಡಿ ಸುಮ್ನಾಗಲ್ಲ, ಅವರು ಡಾಕ್ಯುಮೆಂಟ್ಸ್ಗಿಂತ ಹೆಚ್ಚಾಗಿ ಆ ತರಬೇತಿಯಿಂದ ನಿಜವಾಗಿ ಏನು ಬದಲಾವಣೆ ಆಯ್ತು ಅನ್ನೋದ್ರ ಮೇಲೆ ಗಮನ ಕೊಡ್ತಾರೆ. ಅವರ ಪ್ರಕಾರ ತರಬೇತಿಯ ಪರಿಣಾಮಕಾರಿತ್ವ ಅಂದ್ರೆ ಏನು ಹೊತ್ತಾ? ಜಸ್ಟ್ ಅಟೆಂಡೆನ್ಸ್ ಅಲ್ಲ, ಬದಲಾಗಿ ಆ ಟ್ರೈನಿಂಗಿಂದ ಕೆಲ್ಸ ಮಾಡೋ ರೀತಿಯಲ್ಲಿ ನಿಜವಾಗ್ಲೂ ಏನಾದ್ರೂ ಬದಲಾವಣೆ ಆಗಿದ್ಯಾ ಅನ್ನೋದಕ್ಕೆ ಸಾಕ್ಷಿ ಬೇಕು. ಅದೇ ನಿಜವಾದ ಸಕ್ಸೆಸ್. ಈ ಎರಡಕ್ಕೂ ಇರೋ ವ್ಯತ್ಯಾಸನ ಸ್ವಲ್ಪ ನೋಡೋಣ. ಒಂದ್ ಕಡೆ ಬರೀ ಸೈನ್ ಹಾಕಿದ್ರೆ ಸಾಕು, ಟ್ರೈನಿಂಗ್ ಮುಗೀತು ಅಂದ್ರೆ ಅವರಿಗೆಲ್ಲ ಬರುತ್ತೆ ಎಂದು ಅಂದುಕೊಳ್ಳೋದು. ಇನ್ನೊಂದ್ ಕಡೆ ನೈಜ ಪರಿಣಾಮಕಾರಿತ್ವ ಅಂದ್ರೆ ಉದ್ಯೋಗಿಗಳು ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರಾ, ಅದನ್ನ ತಮ್ಮ ಕೆಲಸದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರಾ ಅಂತ ಚೆಕ್ ಮಾಡೋದು. ರೆಗ್ಯುಲೇಟರ್ಸ್ ಇದನ್ನೇ ನಿರೀಕ್ಷೆ ಮಾಡೋದು. ಹಾಗಿದ್ರೆ ರೆಗ್ಯುಲೇಟರ್ಸ್ ಬಂದಾಗ ಏನ್ ಚೆಕ್ ಮಾಡ್ತಾರೆ? ಅವ್ರ ಕೇಳೋದು ಇಷ್ಟೇ, ನಿಮ್ಗೆ ಕೊಟ್ಟಿರೋ SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನಿಜವಾಗ್ಲೂ ಅರ್ಥ ಆಗಿದ್ಯಾ? ಈಗ ಕೆಲ್ಸನ ತಪ್ಪು ಮಾಡದೇ ಇರೋ ಹಾಗೆ ಮಾಡಕ್ಕಾಗುತ್ತಾ? ಮತ್ತೆ ನೀವು ಶಾಪ್ ಫ್ಲೋರ್ನಲ್ಲಿ ನಿಜವಾಗ್ಲೂ ಆ SOP ಪ್ರಕಾರನೇ ಕೆಲಸ ಮಾಡ್ತಾ ಇದ್ದೀರಾ? ಈ ಪ್ರಶ್ನೆಗಳಿಗೆ ಅವ್ರಿಗೆ ಕೇವಲ ಹೌದು ಅನ್ನೋ ಉತ್ತರ ಸಾಕಾಗಲ್ಲ, ಪುರಾವೆ ಬೇಕು. ಸರಿ, ಇಷ್ಟೊತ್ತು ನಾವು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಇದಕ್ಕೆ ಪರಿಹಾರ ಏನು? ಟ್ರೈನಿಂಗ್ ನಿಜವಾಗ್ಲೂ ಸಕ್ಸೆಸ್ ಆಗಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ನಾವೇನ್ ಮಾಡ್ಬೋದು? ಕೆಲವು ಪ್ರಾಕ್ಟಿಕಲ್ ಮೆಥಡ್ಸ್ ನೋಡೋಣ. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಈ 4 ಸ್ಟೆಪ್ಸ್ ಫಾಲೋ ಮಾಡಬಹುದು. ಟ್ರೈನಿಂಗ್ ಆದ್ಮೇಲೆ ಪ್ರಶ್ನೆಗಳನ್ನ ಕೇಳಿ, ಅವರಿಗೆ ಆ ಕೆಲಸವನ್ನ ಮಾಡಿ ತೋರಿಸೋಕ್ ಹೇಳಿ, ಅವರ ಸೂಪರ್ವೈಸರ್ ಮೂಲಕ ಅವರ ಕೆಲಸವನ್ನ ಗಮನಿಸಿ, ಮತ್ತು ಮುಖ್ಯವಾಗಿ ಕಾಲಕ್ರಮೇಣ ತಪ್ಪುಗಳು ಕಡಿಮೆ ಆಗ್ತಾ ಇದೆಯಾ ಇಲ್ವಾ ಅಂತ ಟ್ರ್ಯಾಕ್ ಮಾಡಿ. ಇದು ಟ್ರೈನಿಂಗ್ನ ನಿಜವಾದ ಮೌಲ್ಯವನ್ನ ತೋರಿಸುತ್ತೆ. ನೋಡಿ, ಎಲ್ಲ ಟ್ರೈನಿಂಗ್ ಮುಖ್ಯನೇ, ಆದ್ರೆ ಈ SOPs, GMP ಅಂದ್ರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಮತ್ತು ಮುಖ್ಯವಾದ ಇಕ್ವಿಪ್ಮೆಂಟ್ ಟ್ರೈನಿಂಗ್ ಇದೆಯಲ್ಲ, ಇಲ್ಲಿ ಮಾತ್ರ ಕಾಂಪ್ರಮೈಸ್ ಮಾಡೋ ಹಾಗೇನೇ ಇಲ್ಲ. ಈ ಕ್ಷೇತ್ರಗಳಲ್ಲಿ ಪರಿಣಾಮಕಾರಿತ್ವವನ್ನ ಪರಿಶೀಲಿಸೋದು ತುಂಬಾನೇ ಕ್ರಿಟಿಕಲ್. ಈಗ ವಿಷಯದ ಇನ್ನೊಂದು ಮುಖ ನೋಡೋಣ. ಒಂದು ವೇಳೆ ನಾವು ಈ ಪರಿಣಾಮಕಾರಿತ್ವವನ್ನ ಚೆಕ್ ಮಾಡದೇ ಇದ್ರೆ ಏನಾಗುತ್ತೆ? ಆಡಿಟ್ ಟೈಮಲ್ಲಿ ಯಾವ ತರಹದ ಸಮಸ್ಯೆಗಳು ಎದುರಾಗುತ್ತಾ? ಇದರ ಪರಿಣಾಮಗಳೇನು? ಆಡಿಟರ್ಸ್ ಬಂದಾಗ ಈ ತರದ ತಪ್ಪುಗಳು ಪದೇ ಪದೇ ಸಿಗತ್ತೆ. ಉದಾಹರಣೆಗೆ, ಟ್ರೈನಿಂಗ್ ಕೊಟ್ಟಿದ್ದೀರಾ ಸರಿ, ಆದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಂಡಿದ್ದಾರಾ ಅಂತ ವೆರಿಫೈ ಮಾಡಿಲ್ಲ, ಅಥವಾ ಟ್ರೈನಿಂಗ್ ರೆಕಾರ್ಡ್ಸ್ ಇದೆಯಷ್ಟೇ, ಆದ್ರೆ ಯಾವುದೇ ಮೌಲ್ಯಮಾಪನ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಟ್ರೈನಿಂಗ್ ಕೊಟ್ಟ ಮೇಲೂ ಒಂದೇ ತಪ್ಪು ಮತ್ತೆ ಮತ್ತೆ ಆಗ್ತಾ ಇರೋದು, ಇವೆಲ್ಲ ಸಿಸ್ಟಮ್ನಲ್ಲಿರೋ ದೊಡ್ಡ ತೊಂದರೆಗಳನ್ನ ಎತ್ತಿ ತೋರಿಸುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಗಮನ ಇಟ್ಟು ಕೇಳಿ. ಒಂದೇ ತಪ್ಪು ಟ್ರೈನಿಂಗ್ ಕೊಟ್ಟ ಮೇಲೂ ಮತ್ತೆ ಮತ್ತೆ ಆಗ್ತಾ ಇದೆ ಅಂದ್ರೆ ಸುಮ್ನೆ ಇನ್ನೊಂದ್ಸರಿ ಅದೇ ಟ್ರೈನಿಂಗ್ ಕೊಡೋದು ಸೊಲ್ಯೂಷನ್ ಅಲ್ವೇ ಅಲ್ಲ. ರೆಗ್ಯುಲೇಟರ್ಸ್ ಇದನ್ನ ಟ್ರೈನಿಂಗ್ ಸಿಸ್ಟಮ್ನ ಫೇಲ್ಯೂರ್ ಅಂತಾನೆ ನೋಡ್ತಾರೆ. ಅವ್ರು ಹೇಳೋದು ನಿಮ್ಮ ತರಬೇತಿ ವಿಧಾನವನ್ನೇ ನೀವು ಬದಲಾಯಿಸಬೇಕು ಅಂತ. ಸರಿ, ಸಮಸ್ಯೆಗಳನ್ನೆಲ್ಲ ನೋಡಿದ್ವಿ. ಹಾಗಿದ್ರೆ ಒಂದು ಒಳ್ಳೆ QMS ಅಂದ್ರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದನ್ನ ಹೇಗೆ ನಿಭಾಯಿಸುತ್ತೆ? ಒಂದು ಸ್ಟ್ರಾಂಗ್ ಸಿಸ್ಟಮ್ ಇದ್ರೆ ಅದು ಸಮಸ್ಯೆ ಬರೋದಕ್ಕಿಂತ ಮುಂಚೆಯೇ ಅದನ್ನ ಹೇಗೆ ತಡೆಯುತ್ತೆ ಅಂತ ನೋಡೋಣ. ಒಂದು ಸ್ಟ್ರಾಂಗ್ QMS ಹೀಗೆ ಕೆಲಸ ಮಾಡುತ್ತೆ. ಅದು ಸುಮ್ಮನೆ ರಿಯಾಕ್ಟ್ ಮಾಡಲ್ಲ, ಬದಲಾಗಿ ಪ್ರೋಆಕ್ಟಿವ್ ಆಗಿರುತ್ತೆ. ಟ್ರೈನಿಂಗ್ ಅನ್ನ ವ್ಯವಸ್ಥಿತವಾಗಿ ಪ್ಲಾನ್ ಮಾಡುತ್ತೆ. ಯಾರು ಯಾವ ಕೆಲಸ ಮಾಡ್ತಾರೋ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಟ್ರೈನಿಂಗ್ ಮಾತ್ರ ಕೊಡುತ್ತೆ.
ಪರಿಣಾಮಕಾರಿತ್ವವನ್ನ ಚೆಕ್ ಮಾಡೋದು ಅದರ ಸಿಸ್ಟಮ್ನ ಒಂದು ಭಾಗವಾಗಿರುತ್ತೆ ಮತ್ತೆ ಸಿಕ್ಕ ಫೀಡ್ಬ್ಯಾಕ್ ಆಧಾರದ ಮೇಲೆ ತನ್ನ ಟ್ರೇನಿಂಗ್ ವಿಧಾನಗಳನ್ನೇ ಸುಧಾರಿಸ್ಕೊಳ್ತಾ ಹೋಗುತ್ತೆ. ಕೊನೆಯದಾಗಿ ಈ ಮಾತನ್ನ ನೆನ್ಪಿಟ್ಕೊಳ್ಳೋಣ. ತರಬೇತಿ ಯಶಸ್ವಿಯಾಯಿತು ಅಂತ ಹೇಳೋದು ಯಾವಾಗುತ್ತಾ? ಶಾಪ್ ಫ್ಲೋರ್ನಲ್ಲಿ, ಅಂದ್ರೆ ನಿಜವಾಗಿ ಕೆಲ್ಸ ಮಾಡೋ ಜಾಗದಲ್ಲಿ ಆ ಕೆಲ್ಸ ಸರಿಯಾಗಿ ನಡೀತಾ ಇದೆ ಅಂತ ಕಂಡಾಗ ಮಾತ್ರ, ತರಗತಿಯಲ್ಲಿ ಅಥವಾ ಪೇಪರ್ ಮೇಲಲ್ಲ. ಸೊ ನೆಕ್ಸ್ಟ್ ಟೈಮ್ ಟ್ರೇನಿಂಗ್ ಬಗ್ಗೆ ಮಾತಾಡುವಾಗ ಬರೀ ಸೈನ್ ಬಗ್ಗೆ ಅಲ್ಲ, ಅದರ ನಿಜವಾದ ಇಂಪ್ಯಾಕ್ಟ್ ಬಗ್ಗೆ ಯೋಚಿಸೋಣ.